ನೋಡಿ ಇವತ್ತು ಸೆಕೆಂಡ್ ಪಿ ಯು ಸಿ ಮಕ್ಕಳಿಗೆ ಬಯಾಲಜಿ ಅಂದರೆ ಜೀವಶಾಸ್ತ್ರ ಪೇಪರ್ ಇತ್ತು. ಸೊ ಅದು 80 ಮಾರ್ಕ್ಸಿಗೆ 70 ಮಾರ್ಕ್ಸಿಗೆ ಇರ್ತಕ್ಕಂಥ ಒಂದು ಪೇಪರು. ಸೊ ಇದರ ಒಂದಿಷ್ಟು ಥಿಂಕಿಂಗ್ ಲೆವೆಲಲ್ಲಿ ಅಪ್ಲಿಕೇಶನ್ ಕ್ವಶನ್ಸ್ ಎಲ್ಲ ಕೇಳಿದ್ದಾರೆ ಅಂತ ಹೇಳ್ತಾಯಿದ್ರು. ಸೊ ಬನ್ನಿ ಅವುಗಳಿಗೆ ಸಂಬಂಧಪಟ್ಟಂತೆ ಕೀ ಆನ್ಸರು ಮೊದಲನೇ ಪಾರ್ಟಲ್ಲಿ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಏನಿದೆ ಅವುಗಳಿಗೆ ಸಂಬಂಧಪಟ್ಟಂತೆ ಹೇಳ್ತೀನಿ. ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಬೋತ್ ಪೇಪರ್ ಇದೆ. ಸೊ ನಾನು ಡೈರೆಕ್ಟು ಇಂಗ್ಲೀಷ್ ಮೀಡಿಯಮ್ ಪೇಪರ್ಗೆ ಹೋಗ್ತಾ ಇದ್ದೀನಿ. ಆಪ್ಷನ್ ಎಲ್ಲ ಸೇಮ್ ಇರ್ತವೆ ನೋಡ್ಕೊಳ್ಳಿ. ಇಂಗ್ಲೀಷ್ ವರ್ಷನಲ್ಲಿ ಹೇಳ್ತಾ ಇದ್ದೀನಿ ನಾನು. ಪಾರ್ಟ್ ಎಗೆ ಸಂಬಂಧಪಟ್ಟಂಥ ಉತ್ತರಗಳು 100% ಅಕ್ಯುರೇಸಿ ಕರೆಕ್ಟ್ ಇರ್ತಾವೆ ನೋಡ್ಕೊಳ್ಳಿ. ಒಂದನೇ MCQಗೆ ಬಂದು ಡಿ ಆನ್ಸರ್ ಇದೆ. ಒಂದಕ್ಕೆ ಡಿ ಇದೆ ನೋಡ್ಕೊಳ್ಳಿ, ನೀವೇನು ಬರೆದಿದ್ದೀರಾ ಆನ್ಸರ್ಗಳು. ಎರಡನೇದಕ್ಕೆ ಬಂದು ಬಿ ಇದೆ ನೋಡಿ, ಎರಡನೇದಕ್ಕೆ ಬಿ ಇದೆ. ಮೂರನೇದಕ್ಕೆ ಬಂದು ಎ ಇದೆ. ನೋಡಿ, ನೀವೇನು ಆನ್ಸರ್ಗಳನ್ನು ಬರೆದಿದ್ದೀರಾ ಅಂತಕ್ಕಂಥ ನೋಡ್ಕೊಳ್ಳಿ. ನಿಮ್ಮ ಎಷ್ಟು ಮಾರ್ಕ್ಸ್ ಬರ್ತವೆ ನೋಡ್ಕೊಳ್ಳಿ. ನಾಲ್ಕನೇದಕ್ಕೆ ಎ ಇದೆ ನೋಡಿ, ಐದನೇದಕ್ಕೆ ಸಿ ಇದೆ ನೋಡಿ. ಐದನೇದಕ್ಕೆ ಸ್ಟೇಟ್ಮೆಂಟು 1 ಮತ್ತು ಸ್ಟೇಟ್ಮೆಂಟ್ 2 ಐದನೇದಿಲ್ಲ, ಅದಕ್ಕೆ ಸಿ ಇದೆ. 6th ಒನ್ನಿಗೆ ಬಂದು ಡಿ ಇದೆ ನೋಡಿ. 6th ಒನ್ನಿಗೆ ಡಿ ಇದೆ. ಪಕ್ಕಾ ಆನ್ಸರ್ಸ್ಗಳು ನಿಮಗೆ ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ಗಳು, ಅಫಿಷಿಯಲ್ ಆನ್ಸರ್ಗಳು ಇವೇ ಆಗಿರ್ತವೆ. 7th ಒನ್ನಿಗೆ ಬಂದು ಸಿ ಇದೆ ನೋಡಿ. 7th ಒನ್ನಿಗೆ ಸಿ ಇದೆ ನೋಡ್ಕೊಳ್ಳಿ. ನೀವು ಏನೇನು ಉತ್ತರಗಳನ್ನು ಬರೆದಿದ್ದೀರಾ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ ಈಗ ನೋಡಿ. 8th ಒನ್ನಿಗೆ ಬಂದು ಬಿ ಇದೆ, ಎರಡನೇದು ಬಿ. 8th ಒನ್ನಿಗೆ ಬಿ ಇದೆ. 9th ಒನ್ನಿಗೆ ನೋಡಿ, ಇಲ್ಲಿ ಮ್ಯಾಚ್ ಮಾಡ್ತಕ್ಕಂಥದ್ದು ಸಿ ಇದೆ ಆನ್ಸರು. ಕರೆಕ್ಟ್ ಇದೆಯಾ ನೋಡ್ಕೊಳ್ಳಿ. ಇನ್ನು 10th ಒನ್ನಿಗೆ ನೋಡಿ, ಇದು 10th ಒನ್ನಿಗೆ ಯಾವುದು ಉತ್ತರ ಅಂದರೆ ಇದು ಸಿ ಇದೆ ನೋಡಿ. 10th ಒನ್ನಿಗೆ ಸಿ ಉತ್ತರ ಇಸ್ ದ ರೈಟ್ ಆನ್ಸರ್. ಗಮನಿಸ್ಕೊಳ್ಳಿ, ನೀವು ಏನು ಉತ್ತರಗಳನ್ನು ಬರೆದಿದ್ದೀರಾ ಅನ್ನೋದ್ರ ಮೇಲೆ ಮಾರ್ಕ್ಸ್ಗಳು ಡಿಸೈಡ್ ಆಗ್ತವೆ. 11ನೇದಕ್ಕೆ ಬಂದರೆ ಡಿ ಇದೆ. 11ನೇದಕ್ಕೆ ಡಿ ಉತ್ತರ ಇದೆ. 12ನೇದಕ್ಕೆ ಎ ಉತ್ತರ ಇದೆ. 13ನೇದಕ್ಕೆ ಬಿ ಇದೆ ನೋಡ್ಕೊಳ್ಳಿ, ನೀವೇನು ಉತ್ತರ ಬರೆದಿದ್ದೀರಾ. 14ನೇದಕ್ಕೆ ಸಿ ಇದೆ. 15 ಬಂದು ಬಿ ಇದೆ. 15 ಬಿ ನೋಡಿ. ಇಲ್ಲಿ ಇಷ್ಟು MCQಗೆ ಸಂಬಂಧಪಟ್ಟಂಥ 15 ಕ್ವಶನ್ಗಳೇನಿದಾವಲ್ಲ ಇವುಗಳಿಗೆ ನೀವೇನು ಉತ್ತರ ಬರೆದಿರಾ ಅಂತ ನೋಡ್ಕೊಳ್ಳಿ. ನಿಮ್ಗೆ ಎಷ್ಟು ಅಂಕಗಳು ಬಂದಿದ್ದಾವೆ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ ನೋಡಿ. ಇಷ್ಟು ಸ್ವಲ್ಪ ಥಿಂಕಿಂಗ್ ಲೆವೆಲ್ ಕ್ವಶನ್ಸ್ಗಳಾಗಿರೋದ್ರಿಂದ ಸ್ವಲ್ಪ ಆಲೋಚನೆ ಮಾಡಿ ಉತ್ತರಗಳನ್ನು ಹಾಕಬೇಕು. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಬಂದರೆ ನೋಡಿ, ಒಂದನೇದಕ್ಕೆ ಬಂದು ಇದು ನೋಡಿ, ಇಲ್ಲ ಲಾಸ್ಟ್ ಒನ್ ಇದೆಯಲ್ಲ ಅದು ಒಂದನೇದಕ್ಕೆ ಬಂದಿದೆ. ಎರಡನೇದಕ್ಕೆ 900 cc ಅಂತಕ್ಕಂಥದ್ದಿದೆ. ಮೂರನೇದಕ್ಕೆ ನೋಡಿ, ಇದು ಮೂರನೇದಕ್ಕೆ ಸೆಕೆಂಡ್ ಒನ್ ಆನ್ಸರ್ ಆಗುತ್ತೆ. ಇನ್ನು 4ನೇದಕ್ಕೆ ನೋಡಿ, ಇಲ್ಲಿ ಥರ್ಡ್ ಒನ್ ಆನ್ಸರ್ ಆಗುತ್ತೆ. ಇನ್ನು 5ನೇದಕ್ಕೆ ಅನಿಮಲ್ಸ್ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಇನ್ನೊಂದ್ಸಲ ನೋಡ್ಕೊಳ್ಳಿ. 16ನೇದಕ್ಕೆ ಇದು, 17ನೇದಕ್ಕೆ ಅದರ ಪಕ್ಕದ್ದು, ನೆಕ್ಸ್ಟು 18ನೇದಕ್ಕೆ ಇದು, 19ನೇದಕ್ಕೆ ಇದು, 20ನೇದಕ್ಕೆ ಇದು ನೋಡಿ. ನೀವೇನು ಆನ್ಸರ್ ಬರೆದಿರಾ ಅಂತ ನೋಡ್ಕೊಳ್ಳಿ. ಕರೆಕ್ಟಾಗಿ ನಿಮಗೆ ಎಷ್ಟು ಅಂಕಗಳು ಬಂದಿವೆ ಅಂತಕ್ಕಂಥದ್ದು ನೋಡಿಕೊಂಡ್ರೆ ಇಲ್ಲೇ ಗೊತ್ತಾಗುತ್ತೆ. ಸೊ ಇವೇ ಇಂಪಾರ್ಟೆಂಟು. ಇನ್ನೆಲ್ಲ ತುಂಬ ಈಸಿ ಇದೆ, ಇನ್ನೆಲ್ಲ ಬರೀತಾನೆ ಅಂತ ಹೇಳ್ತಾಯಿದ್ರು. ಇನ್ನು ಲಾಂಗ್ ಆನ್ಸರಿಗೆ ಸಂಬಂಧಪಟ್ಟಂತೆ 2 ಮಾರ್ಕ್ಸಿಗೆ ಮತ್ತು 5 ಮಾರ್ಕ್ಸ್ ಸಂಬಂಧಪಟ್ಟಂಥ ಕ್ವಶನ್ಗಳಿಗೆ ಪ್ರಾಬ್ಲಮ್ ಸಾಲ್ವ್ಗಳೇನು ಮಾಡ್ತಿದೆ ಅವೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಸದ್ಯಕ್ಕಿಷ್ಟು ಪಾರ್ಟ್ 1ಅಲ್ಲಿರುತ್ತೆ ನೋಡ್ಕೊಳ್ಳಿ. ನಿಮ್ಗೆ ಎಷ್ಟು ಅಂಕಗಳು ಬಂದಿದ್ದಾವೆ ಅಂತಕ್ಕಂಥದ್ದು ಇದರಲ್ಲೇ ಗೊತ್ತಾಗುತ್ತೆ ಮಕ್ಕಳೇ. ನೋಡೋಣ ನೆಕ್ಸ್ಟ್ ಪಾರ್ಟ್ 2 ವಿಡಿಯೋ ಇದೆ, ಗಮನಿಸಿ ಹಂಗೆ.